ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಶ್ವೇತಾ ಮಂಜುನಾಥ್. ನಾನಿವತ್ತು ನಮ್ಮ ಆನೇಕಲ್ನ ಕರಗ, ಐತಿಹಾಸಿಕ ಕರಗ, ಸುಮಾರು 106 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಈ ಐತಿಹಾಸಿಕ ಕರಗಕ್ಕೆ ಇವತ್ತು ನಾನು ಬಂದಿದ್ದೀನಿ. ಆಕ್ಚುಲಿ ಇವತ್ತು 5ನೇ ದಿನ ಹಸಿ ಕರಗವನ್ನ ಆಚರಣೆ ಮಾಡ್ತಾರೆ. ಬಹಳಷ್ಟು ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ದೇವಸ್ಥಾನದಲ್ಲೆಲ್ಲ ಆಲ್ರೆಡಿ ಪ್ರಿಪರೇಷನ್ಸ್ ಮಾಡ್ತಾ ಇದಾರೆ. ಬನ್ನಿ, ಈ ಹಸಿ ಕರಗದ ಪ್ರಿಪರೇಷನ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಕೆಲವರು ಹಿರಿಯರಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ನೋಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂದ್ಬಿಟ್ಟು ದೇವಾಲಯ ಮೂಲ ಉನ್ನಿಕುಲ ಸೇವಾ ಕೃಷ್ಣ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಜನಾಂಗದ ನಾಯಕರಾಗಿದ್ದೀವಿ. ಹೌದ್ರಾ? ಎಷ್ಟು ವರ್ಷದಿಂದ ಈ ಕರಗ ಆಚರಣೆಯನ್ನ ಮಾಡ್ಕೊಂಡ್ ಬರ್ತಿದ್ರೆ? ಈ ಕರಗ ಇತಿಹಾಸ ಪ್ರಸಿದ್ಧ ಧರ್ಮರಾಯ ಸ್ವಾಮಿ ದೇವರಾಜ ಕರಗ ಮಹೋತ್ಸವ 200 ವರ್ಷಗಳ 400 ವರ್ಷಗಳ ಇತಿಹಾಸ ಇದೆ. ಇತಿಹಾಸದಿಂದ ನಮ್ಮ ಪುರಾತನ ಹಿರಿಯರು ನಡ್ಸ್ಕೊಂಡ್ ಬಂದಿರ್ತಕ್ಕಂಥ ಕಾರ್ಯಕ್ರಮನ ಮುಂದೆ ಸಹ ಕಂಟಿನ್ಯೂ ಆಗಿ ನಡ್ಸ್ಕೊಂಡು ಹೋಗೋದು ಮಾಧ್ಯ ಕರ್ತವ್ಯ. ನಡ್ಸ್ಕೊಳ್ತಾ ಇದ್ದೀವಿ. ನಿಮ್ಗೆ ಸುಮಾರು ಎಷ್ಟು ಜನ ಭಕ್ತರು ಬರ್ಬೋದು ಸರ್ ಈ ದಿನ? ಒಂದು 50,000 ಜನ 50,000 ಜನ ಸೇರ್ತಾರೆ. ಈ ಕರಗ ಮಹೋತ್ಸವ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾದಂತಹ ಗ್ರಾಮ ಹಳ್ಳಿ ಇದು ಆನೇಕಲ್ ತಾಲೂಕಿದು. ಇಲ್ಲಿ ಪ್ರತಿ ಜಾಗದಲ್ಲಿ ಕರಗನ ನಡೆಸ್ಕೊಂಡ್ ಬರ್ತಾರೆ ನಮ್ಮ ಜನಾಂಗದವರು. ಪ್ರತಿ ಜಾಗದಲ್ಲಿ ಒಂದು ಕರಗ ನಡೆಯುತ್ತೆ, ಹೂವಿನ ಕರಗ ಅಂದ್ಬಿಟ್ಟು ನಡೆಯುತ್ತೆ. ಆದ್ರೆ ನಮ್ಮ ಆನೇಕಲ್ನ ಇತಿಹಾಸನೇ ಬೇರೆ. 2 ಕರಗ ನಡೆಯುವಂತ ಸ್ಥಳ ಅಂದ್ರೆ ಇಡೀ ರಾಜ್ಯದಲ್ಲಿ ಇದು ಒಂದೇ ಸ್ಥಳದಲ್ಲಿ. ಒಂದು ಹಸಿ ಕರಗ ಅಂತ ಮಾಡ್ತೀವಿ, ಮತ್ತೊಂದು ಒಣಕರಗ ಅಂತ ಮಾಡ್ತೀವಿ. 2 ಕರಗ ಅಂತ ನಡೆಯುವಂತ ಒಂದು ನಮ್ಮ ಆನೇಕಲ್ ಗ್ರಾಮದಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತೆ. ಸರ್, ಹಸಿ ಕರ್ಗಕ್ಕೂ ಒಣ ಕರ್ಗಕ್ಕೂ ಡಿಫ್ರೆನ್ಸ್ ಏನಂತ ಹೇಳ್ಬೋದಾ? ಡಿಫ್ರೆನ್ಸ್ ಅಂತ ಅನ್ನೋದೇನಿಲ್ಲ. ಮಲ್ಲಿಗೆ ಹೂವಿನ ಕರಗನೇ ಮಾಡೋದು, ಅದನ್ನ 2 ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಈ ಸಂಪ್ರದಾಯ, ಈ ದೇವಾಲಯದ ಇತಿಹಾಸದಲ್ಲಿ ಸಂಪ್ರದಾಯ ಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇರುವಂತದ್ದು 2 ಕರಗ ಆಚರಣೆ ಮಾಡ್ತೀವಿ. ಇದು 23ನೇ ತಾರೀಕು ಧ್ವಜಾರೋಹಣ ಮೂಲಕ ಪ್ರಾರಂಭೋತ್ಸವ ಮಾಡ್ತೀವಿ. ಇಲ್ಲಿ
ನಾವು ಕೊಡಿ ಕಟ್ಟೋ ಮುಖಾಂತರ ಅದನ್ನ ನಮ್ಮ ಭಾಷೆಯಲ್ಲಿ ಕೊಡಿ ಕಟ್ಟೋದು ಅಂತೀವಿ. ಹೌದು. ಅದು ಧ್ವಜಾರೋಹಣ ಹಾ, ಹಾ. ಪ್ರಾರಂಭ, ಧ್ವಜಾರೋಹಣ ಮಾಡ್ತೀವಿ. ಧ್ವಜಾರೋಹಣ ಆದ್ಮೇಲೆ ಇಲ್ಲಿ ದೇವರ ಉತ್ಸವ ಇರುತ್ತೆ. ಅದಾದ್ಮೇಲೆ ದೇವರ ಕಲ್ಯಾಣೋತ್ಸವ, ದೀಪಗಳ ಆರತಿ ಹಾ, ಹಾ. ನಡೆಯುತ್ತೆ. ಅದಾದ್ಮೇಲೆ 1ನೇ ತಾರೀಕು ಇವತ್ತು ಈ ದಿನ ಕರಗ ನಡೆಯುತ್ತೆ. ಮತ್ತು ನಾಳೆ 2ನೇ ತಾರೀಕು ರಥೋತ್ಸವ. ಆಹೋ. ರಥೋತ್ಸವ ದೇವಾಲಯದಿಂದ ತಿಲಕ್ ಸರ್ಕಲ್ ಬಳಿ ಹೋಗಿ ಅಲ್ಲಿಂದ ಮತ್ತೆ ದೇವಾಲಯಕ್ಕೆ ಬಂದು ಸೇರುವಂತದ್ದು ರಥೋತ್ಸವ ಇರುತ್ತೆ. ಇದಾದ್ಮೇಲೆ ನಾಳಿದ್ದು ಶುಕ್ರವಾರ ದಿವಸ ಈ ಇತಿಹಾಸ ಕೋಟೆ ಜಗಳ ಅಂತ ನಾವು ಎಲ್ಲ ಯಾರ ಎಲ್ಲಗಳನ್ನೂ ಈ ಕೋಟೆ ಜಗಳ ನಡೆಯಲ್ಲ. ಅದು ಅಭಿಮನ್ಯು ಚಕ್ರವ್ಯೂಹ ಭೇದಿಸಿರುವಂತ ಹಾ, ಹಾ. ಇತಿಹಾಸವುಳ್ಳ ಪಾಂಡವರ ಯುದ್ಧದ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ನ ಅದನ್ನ ಮಾದರಿಯಾಗಿ ಕೋಟೆ ಜಗಳ ಅಂತ ಮಾಡ್ತೀವಿ. ಕೋಟೆ ಜಗಳ ಆದ ಮಾರನೇ ದಿವಸ ಧರ್ಮರಾಜ ಉತ್ಸವ ಅಂತ ಇರುತ್ತೆ. ಧರ್ಮರಾಜರ ಮೆರವಣಿಗೆ ಅಂತ. ಅದು ದೇವಾಲಯದಿಂದ ಹೊಡೆದ್ರೆ ಒಂದು ಹೆಜ್ಜೆಗೆ ಒಂದು ತೆಂಗಿನಕಾಯಿ, ಒಂದಿಡಿ ಕಳೆ ಸೇವೆ, ಇಲ್ಲಿ ಕುಂಕುಮ, ಒಂದಿಡಿ ಅರಿಶಿನ, ಒಂದಿಡಿ ಹೂವ, ಆ ರೀತಿ ಏನ್ ಸಂಪ್ರದಾಯವಾಗಿ ಒಂದಿಡಿ ಕಾಸು, ಸಿಗರೆ ಕಾಸು, ಅದು ಒಂದು ಹೆಜ್ಜೆಗೆ ಹೆಜ್ಜೆಗೂ ಹೊಡೆಯೋದು ಹುಡುಗಿ. ಆ ಪ್ರಕಾರವಾಗಿ ಅದನ್ನು ತಿಲಕ್ ಸರ್ಕಲ್ ಚೌಡೇಶ್ವರಿ ನೃತ್ಯವಾದ ಹೋಗಿ ಅಲ್ಲಿಂದ ಮತ್ತೆ ದೇವಾಲಯ ಬರೋ ತನಕ ಇಷ್ಟನ್ನು ಹಾಕಿ ದೇವಾಲಯಕ್ಕೆ ಶಾಸ್ತ್ರೋಕ್ತವಾಗಿ ನಡ್ಕೊಂಡ್ ಬರುವಂತದ್ದು ಧರ್ಮರಾಜ ಮೆರವಣಿಗೆ ಇರುತ್ತೆ. ಅದಾದ ನಂತರ ಮತ್ತೆ ರಾತ್ರಿ ಒಣಕರಗ ಅಂತ ಇರುತ್ತೆ. ಅದು ಮಲ್ಲಿಗೆ ಹೂವಿನ ಕರಗನೆ. ಅದು ನಮ್ಮ ಆನೆಕಲ್ನ ಒಂದು ಇದು ಅದನ್ನ ನಡೆಸ್ಕೊಂಡ್ ಬರ್ತಾ ಇರ್ತೀವಿ 4ನೇ ತಾರೀಕು. ಮತ್ತೆ ಈ ಕಾರ್ಯಕ್ರಮಕ್ಕೆ ಈ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶಿವಣ್ಣನವರು, ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳು, ಅದೇ ಪೊಲೀಸ್ ಇಲಾಖೆ, ಮತ್ತೆ ನಮ್ಮ ಮಾಜಿ ಸಚಿವರಾದಂತ ಎ ನಾರಾಯಣ ಸ್ವಾಮಿ ಅವರು, ಈ ಊರಿನ ಎಲ್ಲಾ ಪುರಸಭಾ ಅಧ್ಯಕ್ಷರಾಗ್ಬೋದು, ಎಲ್ಲಾ ಸದಸ್ಯರು, ಈ ತಾಲೂಕಿನಾದ್ಯಂತ ಎಲ್ಲಾ ನಾಯಕರು, ಎಲ್ಲಾ ಸಾರ್ವಜನಿಕರು ಎಲ್ಲರೂ ಸಹ ಇದಕ್ಕೆ ಸಹಕಾರ ನೀಡಿದ್ದಾರೆ. ಆ ಸಹಕಾರದಿಂದ ಇದು ಬರೀ ನಮ್ಮ ಜನಾಂಗದ ಕಾರ್ಯಕ್ರಮ ಅಲ್ಲ, ಎಲ್ಲಾ ಜನಾಂಗದವರು ಎಲ್ಲರೂ ಸೇರಿ ಭಾಗವಹಿಸಿ ಆ ದೇವಿ ಕೃಪೆಗೆ ಪಾತ್ರರಾಗುವಂತ ದೇವಿ ಕಾರ್ಯಕ್ರಮ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಸಹ ದೇವಾಲಯದ ವತಿಯಿಂದ, ಮೂಲ ಉನ್ನತ ಸೇವಾ ಸಂಘದ ವತಿಯಿಂದ ಧನ್ಯವಾದಗಳು ಅರ್ಪಿಸ್ತೀವಿ. ಈ ದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕಂದ್ಬಿಟ್ಟು ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಕೇಳ್ಕೊಂತೀವಿ. ಸರ್ಕಾರದಿಂದ ಏನಾದ್ರು ದೇವಸ್ಥಾನದ ಒಂದು ನಮಗೆ ಸರ್ಕಾರದಿಂದ ಅಂತ ಏನು ಅನುದಾನ ಇವರಲ್ಲಿ ಬಿಡುಗಡೆ ಆಗಿಲ್ಲ. ಸಾರ್ವಜನಿಕರ ಸಹಕಾರ ಮತ್ತೆ ನಮ್ಮ ಜನಾಂಗದ ಸಹಕಾರ ಎರಡೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆಕ್ಚುಲಿ ಸರ್ಕಾರದಿಂದ ಅನುದಾನ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಮಾಡಿದರೆ, ಆದ್ರೆ ನಮ್ಗೆ ಸಹಕಾರ ನೀಡಿಲ್ಲ. ಇನ್ನು ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ. ಈ ನಮಗೆ ದೇವಸ್ಥಾನಕ್ಕೆ ನಮ್ಮ ಕುಲಸ್ಥರು ಮತ್ತೆ ಅಗ್ನಿ ಕುಲಸ್ಥರು ಮತ್ತೆ ಸಾರ್ವಜನಿಕರು ಎಲ್ಲ ಜನಾಂಗದವರು, ಇದಕ್ಕೆ ಒಂದು ಜನಾಂಗ ಅಂತಲ್ಲ, ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾವು ದೇವಾಲಯದಿಂದ ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಸಾರ್ವಜನಿಕರ ಸಹಮತದಿಂದ ಎಲ್ಲ ಚೆನ್ನಾಗಿ. ಹೌದು, ಸಾರ್ವಜನಿಕರ ಇದ್ರೇನೆ ಯಾವುದೇ ಒಂದು ಕಾರ್ಯಕ್ರಮ ಒಂದು ಯಶಸ್ವಿ ಆಗ್ಬೇಕಾದ್ರೆ ಅದೊಂದು ಜನಾಂಗ ಸೀಮಿತವಾಗಿರೋದಲ್ಲ. ದೇವಾಲಯ ಎಲ್ಲಾ ಜನಾಂಗಕ್ಕೂ ಸೇರುವಂತದ್ದು. ಎಲ್ಲರೂ ಸೇರಿ ಸಹಕಾರ ಕೊಟ್ಟಾಗಲೇ ಅದು ಯಶಸ್ವಿ ಆಗೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಎಲ್ಲ ಸಹಕಾರವನ್ನು ತಗೊಂಡು ನಾವು ಈ ಕಾರ್ಯಕ್ರಮ ನಿರ್ವಹಿಸ್ಕೊಳ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.